ಹಲೋ ಸರ್ವರಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ಈಗ ನಿಮಗೆ 2024ರ ಭವಿಷ್ಯ ಎಲ್ಲರಿಗೂ ತಿಳಿಸ್ಲಿಕ್ಕಿದ್ದೇನೆ. ಮೊದಲಿಗೆ ಕುಂಡಲಿಯನ್ನು ಹಾಕೋಣ. ಜನವರಿ 1, 2024 ಬೆಳಿಗ್ಗೆ 6:44:55. ಡಿಸೆಂಬರ್ 31 ಅದು ಸೂರ್ಯೋದಯ ಅವತ್ತಿನ ದಿವಸದ ಇರಲಿ. ಸನ್ಸೆಟ್ 17:59:56, ಸುಮಾರು 6 ಗಂಟೆಗೆ ಇಟ್ಕೊಳ್ಳಿ. 6:45ಗೆ ಸೂರ್ಯೋದಯ ಆದರೆ 6 ಗಂಟೆಗೆ ಸೂರ್ಯ ಕಂತಾನೆ, ಅಂದರೆ 45 ನಿಮಿಷ ಹಗಲು ದೊಡ್ಡದು, ಆಯಿತಾ? ಸೊ ಅಯನಾಂಶ 24:10:29.75. ಸೈಡಿಯಲ್ ಟೈಮ್ 13:06:04. ಈಗ ಅವತ್ತಿನ ದಿನ ನಕ್ಷತ್ರ ಮೂಲಾ ನಕ್ಷತ್ರ, ಮಘಾ ನಕ್ಷತ್ರ. ಓಕೆ, 15:49 ಲಗ್ನ. ಶನಿ 9 ಆಲ್ಮೋಸ್ಟ್ 1/3 ಕುಂಭದಲ್ಲಿ ಮೂವ್ ಆಗಿದ್ದಾನೆ. ಗುರು 11 ಏರಿಸ್, ಅಂದರೆ ಇನ್ನು ಏಪ್ರಿಲ್ ಮೇ 1ನೇ ತಾರೀಕುವರೆಗೆ ಇರಬೇಕಲ್ಲ. ಸೊ ಅದರಿಂದ 11 ಅಂಶ ಮೂವ್ ಆಗಿದ್ದಾನೆ. ಸೊ ಈಗ ನಾವು ದೊಡ್ಡ ದೊಡ್ಡ ಗ್ರಹಗಳು ಯಾವಾಗ ಯಾವ ರಾಶಿಯಲ್ಲಿ ಬಂದಿದ್ದಾರೆ ಅಂತ ನೋಡೋಣ. ಶನಿಯು ಕಳೆದ ಜನವರಿ 17, 2023 ಮಕರದಿಂದ ಕುಂಭ ರಾಶಿಗೆ ಬಂದಿರ್ತಾನೆ. ಪ್ರಸ್ತುತ ಶನಿ ಶತಭಿಷ 1ನೇ ಪಾದದಲ್ಲಿ ಇರುವನು. ಧನಿಷ್ಠ 2 ಪಾದಗಳನ್ನು ಮುಗಿಸಿದ್ದಾನೆ. ಇನ್ನು ಮುಂದೆ ಶನಿ ಮಹಾರಾಜನಿಗೆ ಶತಭಿಷ 3 ಪಾದಗಳು, ಪೂರ್ವಭಾದ್ರ 3 ಪಾದಗಳು ಕುಂಭರಾಶಿಯಲ್ಲಿ ಬಾಕಿ ಇದೆ. ಅಂದರೆ 2025 ಜೂನ್ ಮಧ್ಯದಲ್ಲಿ ಶನಿಯು ಮೀನರಾಶಿಗೆ ತನ್ನ ಪಾದಾರ್ಪಣೆಯನ್ನು ಮಾಡಲಿಕ್ಕಿದ್ದಾನೆ. ಶನಿಗೆ 3 ದೃಷ್ಟಿ ಇದೆ. ಮೊದಲನೆಯದು 3ನೇ ದೃಷ್ಟಿ, 2ನೇದು ನೇರ ದೃಷ್ಟಿ, 3ನೇದು 10ನೇ ದೃಷ್ಟಿ. ಅವುಗಳು ಕ್ರಮವಾಗಿ ಮೇಷರಾಶಿಗೆ, ಸಿಂಹರಾಶಿಗೆ, ವೃಶ್ಚಿಕ ರಾಶಿಗೆ ಬೀಳುತ್ತದೆ. ನೋಡಿ, ಮೇಷರಾಶಿ ಅಧಿಪತಿ ಕುಜ. ಮೇಷರಾಶಿಯಲ್ಲಿ ಶನಿ ನೀಚನಾಗ್ತಾನೆ. ಅದರಿಂದ ಮೇಷರಾಶಿಯವರು ಜಾಗೃತಿ ಆಗಬೇಕು. ಯಾವಾಗ ಶನಿ ಮೀನಕ್ಕೆ ಎಂಟ್ರಿ ಆಗ್ತಾನೋ ಅವರಿಗೆ ಸಾಡೆ ಸಾತಿ ಶುರು. ಆವಾಗ ಮೇಷರಾಶಿಯವರಿಗೆ 12ನೇ ಮನೆ ಆಗ್ತದೆ. ಮೇಷರಾಶಿಗೆ ಶನಿ ಬಂದಲ್ಲಿ ಕರ್ಮದಲ್ಲಿ ಆದಷ್ಟು ಕಠಿಣವಾಗಿ ಕೆಲಸ ಮಾಡಬೇಕಾಗುತ್ತೆ. ಎಷ್ಟು ಮಾಡಿದರೂ ಸಾಕಾಗುತ್ತೆ. ಕಾರಣ ಏನು? ಶನಿ ಅಲ್ಲಿ ನೀಚನಾಗ್ತಾನೆ. ಓಕೆ, ಆಮೇಲೆ ಮೇಷದಲ್ಲಿ ಗುರು ಇದ್ದಾನೆ. ಈಗ ಮೇಷದಿಂದ ಗುರು ಮೇ 1ನೇ ತಾರೀಕಿಗೆ ಆಲ್ಮೋಸ್ಟ್ 11:50 ವೃಷಭಕ್ಕೆ ಹೋಗ್ತಾನೆ. ಸೊ ಅಪ್ ಟು ಮೇ 1 ನಾನೇನಾದರೂ ಭವಿಷ್ಯ ಹೇಳಿದರೆ ಮೊದಲಿಗೆ ಜನವರಿ ಟು ಮೇ 1 ನೀವು ಹಿಂದಿನ ರಾಶಿಯಲ್ಲಿರುವಂಥ ಗ್ರಹಗಳ ಫಲಗಳನ್ನು ತಿಳಿಬೇಕಾಗ್ತದೆ. ಇನ್ನು ಗುರುವಿನ ದೃಷ್ಟಿ 5, 7, 9, ಅಂದರೆ ಪಂಚಮ ದೃಷ್ಟಿ, ನೇರ ದೃಷ್ಟಿ ಹಾಗೂ 9ನೇ ದೃಷ್ಟಿ ಭಾಗ್ಯದ ಮೇಲೆ ಬೀಳ್ತದೆ ಅಂತ. ಶನಿಯು ಗುರು ಇದ್ದ ಮನೆಯನ್ನು ಹಾಳು ಮಾಡಿ ನೋಡೋ ಮನೆಯನ್ನು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಇರ್ತೇನೆ. ಶನಿ ಇದ್ದ ಮನೆಯನ್ನು ಒಳ್ಳೇದು ಮಾಡಿ ನೋಡೋ ಮನೆಯನ್ನು ಹಾಳು ಮಾಡ್ತಾನೆ ಅಂತ. ಸೊ ಆದ್ದರಿಂದ ನಾವು ಯಾವುದೇ ರಾಶಿಯ ಫಲಗಳನ್ನು ಹೇಳುವಾಗ ಈ 6 ಮನೆಗಳ ಬಗ್ಗೆ ಹೇಳಬೇಕಾಗ್ತದೆ. 6 ಮನೆಗಳ ಮೇಲೆ ಆಗುವಂಥ ಪರಿಣಾಮವನ್ನು, ಅದು ದುಷ್ಪರಿಣಾಮ ಇರ್ಬೋದು, ಒಳ್ಳೆಯ ಪರಿಣಾಮವೂ ಆಗಿರ್ಬೋದು. ಓಕೆ, ಸೊ 12 ರಾಶಿಗಳಿಗೆ ಯಾವ ಮಂತ್ರ ಅಂತ, 12 ರಾಶಿಗಳಿಗೆ ಮೊದಲು ಇಡೀ ವರ್ಷ ಯಾವ ಮಂತ್ರವನ್ನು ಪಠಿಸಿದರೆ ಒಳ್ಳೆಯದಾಗ್ತದೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯವರಿಗೆ ಶಿವಮಂತ್ರವಾದ ಓಂ ನಮಃ ಶಿವಾಯ ನಮಃ. ಪರಿಹಾರ ಏನು ಅಂದರೆ 9 ಸುತ್ತು ಶನಿ ಮಂದಿರಕ್ಕೆ ಇಲ್ಲ ನವಗ್ರಹ ಮಂದಿರಕ್ಕೆ ಸುತ್ತಿರುಗಿ ಕರಿ ಎಣ್ಣೆ ಎಳ್ಳೆಣ್ಣೆ ದೀಪ ಹಚ್ಚಿ ಕರಿ ಬಟ್ಟೆ
ಅನ್ನು ಶನಿಗೆ ಹೊಸಿ ಬರಬೇಕು. ಇಲ್ಲಾಂದರೆ ಹನುಮಾನ್ ಚಾಲಿಸ್ ಹೇಳ್ಬೋದು. ಶನಿ ಮಂದಿರವೂ ಆಗ್ಬೋದು. ಕೆಲವು ಕಡೆ ಶನಿ ಮಂದಿರ ಒಂದೇ ಇರ್ತದೆ. ಶನಿ ಸಿಗ್ನಾಪುರ ಅಥವಾ ಇಲ್ಲಿ ನಮ್ಮ ದೆಹಲಿಯಲ್ಲಿ ಶನಿಧಾಮ್ ಅಂತೇಳಿ ಇದೆ. ಓಕೆ, ಸೊ ಅಲ್ಲಿಗೆ ನಾನು ಕೂಡ ವಿಸಿಟ್ ಕೊಟ್ಟಿದ್ದೇನೆ. ಇಲ್ಲಿ ಶನಿ ಶಿಗ್ನಾಪುರಕ್ಕೂ ನಾನು ಹೋಗಿದ್ದೇನೆ. ಇನ್ನು ಮೀನರಾಶಿಯವರಿಗೆ ಗುರುಮಂತ್ರವಾದ ಓಂ ಬ್ರಹ್ಮ ಬೃಹಸ್ಪತಿ ನಮಃ. ಇದು ನೋಡಿ, ಇಡೀ ವರ್ಷ ನೀವು ಜಪ ಮಾಡಬೇಕಾಗತ್ತೆ. ಪ್ರತಿ ಗುರುವಾರ ಒಂದು ಹೊತ್ತು ಉಪವಾಸ, ಗುರುಗಳ ದರ್ಶನ. ಗುರುಗಳಂದರೆ ಯಾರು? ಗುರು ದತ್ತಾತ್ರೇಯ, ಗುರು ರಾಘವೇಂದ್ರ ಸ್ವಾಮಿ, ಗುರು ಸಾಯಿಬಾಬಾ, ಗುರು ದಕ್ಷಿಣಾಮೂರ್ತಿ. ಈ 4 ಗ್ರಹಗಳು ಯಾವುದೇ ನಿಮಗೆ ಪ್ರೀತಿ ಇರಲಿ. ಮೊನ್ನೆ ಒಬ್ಬರು ಪ್ರಶ್ನೆ ಕೇಳಿದರು, ನೀವು ಎಲ್ಲ ದೇವರುಗಳನ್ನ ಹೇಗೆ ನಂಬ್ತೀರಾ ಹಿಂದೂಗಳು ಅಂತ. ಆವಾಗ ಅವರು, ನೀನು ತಾಯಿಯಲ್ವೋ? ಯಾರಿಗೆ ತಾಯಿ? ನನ್ನ ಮಗನಿಗೆ. ಯಾರಿಗೆ ಚಿಕ್ಕಮ್ಮ? ಸೊ ಆಮೇಲೆ ಯಾರಿಗೆ ಅಕ್ಕ? ಯಾರಿಗೆ ದೊಡ್ಡಮ್ಮ? ಯಾರಿಗೆ ಅತ್ತೆ? ಯಾರಿಗೆ ಕತ್ತೆ ಅಂತ ಹೇಳಿದಾಗ ಆ ಕತ್ತೆಗೆ ಅರ್ಥವಾಯಿತು. ಓಹೋ, ಹಾಗಂದ್ರೆ ಒಂದೇ ಹೆಂಗಸಿಗೆ ವಿವಿಧ ರೀತಿಯಲ್ಲಿ ಕರೆಯುವುದಾದರೆ, ಸೊ ದೇವರನ್ನು ಕೂಡ ದೇವರಿರುವುದು ಒಬ್ಬನೇ, ಆದರೆ ನಾವು ಕರೆಯುವುದು ವಿಧಾನ ಬೇರೆ ಬೇರೆ ಅಂತ ಹೇಳಿದ ಮೇಲೆ ಆ ಹೆಂಗಸಿಗೆ ಅರ್ಥ ಆಯಿತು. ಇನ್ನು ಮೇಷರಾಶಿಯವರಿಗೆ ವಿಷ್ಣು ಸಹಸ್ರನಾಮ, ಯಾಕಂದರೆ ಕುಜ ಅದಕ್ಕೆ ಅಧಿಪತಿ. ಕಾರ್ತಿಕೇಯನೂ ಆಗುತ್ತೆ, ಸುಬ್ರಹ್ಮಣ್ಯನೂ ಆಗ್ತದೆ. ಸೊ ವಿಷ್ಣು ಸಹಸ್ರನಾಮ ಪಠನೆ ಇಲ್ಲ. ಓಂ ನಮೋ ನಾರಾಯಣಾಯ. ಇದು ಕಾರ್ತಿಕೇಯನ ದರ್ಶನ, ಸುಬ್ರಹ್ಮಣ್ಯ ದರ್ಶನ ಮಾಡಬಹುದು, ಆಯಿತಾ. ಇನ್ನು ವೃಷಭ ರಾಶಿಯವರಿಗೆ ಲಕ್ಷ್ಮೀ ಅಷ್ಟೋತ್ತರ ಜೊತೆ ಕುಂಕುಮಾರ್ಚನೆ, ಲಕ್ಷ್ಮೀ ಪೂಜೆ ಪ್ರತಿ ಶುಕ್ರವಾರ ಮಾಡಿ ಕುಂಕುಮಾರ್ಚನೆ ಮಾಡಿ. ಮಿಥುನ ರಾಶಿಯವರಿಗೆ ವಿಷ್ಣು ಸಹಸ್ರನಾಮ ಹಾಗೂ ಓಂ ನಮೋ ನಾರಾಯಣಾಯ, ಓಂ ನಮ್ ನಾರಾಯಣಾಯ ಅದು ಕೂಡ ಆಗುತ್ತೆ. ದಿನ ವಿಷ್ಣು ಸಹಸ್ರನಾಮವನ್ನು ಹೇಳಿ. ಕಟಕ ರಾಶಿಯವರಿಗೆ ದುರ್ಗಾ ಮಂತ್ರ ಇಲ್ಲ, ದುರ್ಗಾ ಅಷ್ಟೋತ್ತರವನ್ನು ಹೇಳಿ. ದೀಪ ನಮಸ್ಕಾರ, ದೀಪ ನಮಸ್ಕಾರ ಮಾಡುವಾಗ ಅತಿ ಶ್ರದ್ಧೆ ಇರಬೇಕು. ಒಂದು ಹೆಂಗಸಿನ ಮನೆಯಲ್ಲಿ ಮಾಡಿದ್ದು ನೋಡಿದೆ. ಸುಮಾರು ದೀಪ ನಮಸ್ಕಾರ ಮಾಡುವಾಗ 20 ಬಾರಿ ಮಧ್ಯದಲ್ಲಿ ಎದ್ದು ಹೋಗಿ ಬೇರೆಯವರಿಗೆ ಚಾಯ್ ಕೊಡೋದು, ಮಧ್ಯದಲ್ಲಿ ಎದ್ದು ಹೋಗಿ ಬೇರೆಯವರಿಗೆ ತಿಂಡಿ ಕೊಡೋದು. ಹೀಗೆ ಆ ಹೆಂಗಸು ಮಾಡಿದ್ದು ಪುಣ್ಯ ಹೇಗೆ ಸಿಗ್ತದೆ? ಅದಕ್ಕೆ ಕೊನೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದು ನರಳುತ್ತಾ ಇದ್ದಾಳೆ. ಇರಲಿ ಬಿಡಿ, ಅದು ಅವರವ್ರು ಮಾಡಿದ್ದು ಅವರವ್ರ ಪ್ರಾರಬ್ಧ ಕರ್ಮ ಅಂಥೇಳಿ. ಇನ್ನು ಸಿಂಹರಾಶಿಯವರಿಗೆ ಸೂರ್ಯ ನಮಸ್ಕಾರ ಇಲ್ಲ, ಶಿವಮಂತ್ರ ಓಂ ನಮಃ ಶಿವಾಯ. 108 ಸೂರ್ಯ ನಮಸ್ಕಾರ ತಾಮ್ರದ ಸೂರ್ಯನ ಮನೆಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಗೋಡೆಗೆ ತಗಲು ಹಾಕಿ ದೇವರ ಪ್ರತಿ ದಿವಸ ನಮಸ್ಕಾರ ಮಾಡಿ. ಇಲ್ಲ ಹೊರಗೆ ಹೋಗುವಾಗ ಕೂಡ ನಮಸ್ಕಾರ ಮಾಡಬಹುದು. ಸೂರ್ಯ ನಮಸ್ಕಾರ ಭಾಳ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು, ಹಾಗೂ ನಿಮಗೆ ಒಂದು ಶ್ವಾಸಕೋಶ ಓಪನ್ ಆಗ್ತದೆ, ಬ್ರೀದಿಂಗ್ ಕೂಡ ಸರಾಗವಾಗಿ ಆಗ್ತದೆ, ಭಾಳ ಒಳ್ಳೆಯದು. ಅದಕ್ಕೆ ನಾವು ಪ್ರತಿದಿನ ಒಂದು ಅರ್ಧ ಗಂಟೆ, ಕಮ್ಮಿ ಅಂದರೆ ಅರ್ಧ ಗಂಟೆ ಯೋಗಾಭ್ಯಾಸವನ್ನು ಮಾಡಿ ವಾಕಿಂಗ್ ಮಾಡಿದರೆ ಒಳ್ಳೆಯದು. ದಿವಸಕ್ಕೊಂದು 6000ರಿಂದ 7000 ಸ್ಟೆಪ್ಸ್ ನೀವು ನಡಿಬೇಕಾಗ್ತದೆ. ಅಂದರೆ ಕಡಿಮೆ ಅಂದರೆ 5 ಕಿಲೋಮೀಟ್ರು. ಹೆಚ್ಚು ನಡೆದ್ರೆ ನಿಮಗೆ ಮಂಡಿ ನೋವು ಬರಬಹುದು. ಇನ್ನು ಕಟಕ ರಾಶಿಯವರಿಗೆ ದುರ್ಗಾ ಮಂತ್ರ ಇಲ್ಲ, ದುರ್ಗಾ ಅಷ್ಟೋತ್ತರ. ಯಾಕಂದರೆ ಚಂದ್ರ ಅಧಿಪತಿ, ಚಂದ್ರ ಪಾರ್ವತಿ ದೇವಿ, ಆಯಿತಾ. ಸಿಂಹರಾಶಿಗೆ ಸೂರ್ಯ ನಮಸ್ಕಾರ ಇಲ್ಲ, ಶಿವಮಂತ್ರ ಓಂ ನಮಃ ಶಿವಾಯ. ಕನ್ಯಾ ರಾಶಿಯವರಿಗೆ ವಿಷ್ಣು ಸಹಸ್ರನಾಮ ಹಾಗೂ ಓಂ ನಮೋ ನಾರಾಯಣ. ವಿಷ್ಣು ಸಹಸ್ರನಾಮ ಕೇಳುವುದು ಇಲ್ಲ, ಹೇಳೋದು ಮಾಡಿ. ತುಲಾ ರಾಶಿಯವರಿಗೆ ಗುರುಮಂತ್ರವಾದ ಓಂ ಬೃಹಸ್ಪತಿ ನಮಃ. ನೋಡಿ, ತುಲಾ ರಾಶಿ ಅಧಿಪತಿ ಶುಕ್ರ, ಆದರೆ ಇಲ್ಲಿ ಗುರುಮಂತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗುರು 3ನೇ ಮನೆ ಅಧಿಪತಿ ಹಾಗೂ 6ನೇ ಮನೆ ಅಧಿಪತಿ. ಆದ್ದರಿಂದ ಗುರುಗೆ ಮುಖ್ಯವಾಗಿ ಹೇಳಬೇಕಾಗುತ್ತೆ. ಪ್ರತಿ ಗುರುವಾರ ಒಂದು ಹೊತ್ತು ಉಪವಾಸ ಮಾಡಿ ಗುರುಗಳ ದರ್ಶನ ಮಾಡಿ. ಗುರುಗಳ ದರ್ಶನ ಅಂತ ಇವಾಗಲೇ ನಿಮಗೆ ಹೇಳಿದ್ದೇನೆ. ಆಮೇಲೆ ಧನುರಾಶಿಯವರಿಗೆ ಬೃಹಸ್ಪತಿ ಮಂತ್ರವಾದ ಓಂ ಬೃಹಸ್ಪತಿ ನಮಃ ಅಂತೇಳಿ ಹೇಳ್ಬೋದು. ಪ್ರತಿ ಗುರುವಾರ ಒಂದು ಹೊತ್ತು ಉಪವಾಸ ಗುರುಗಳ ದರ್ಶನ ಮಾಡಿ. ಆಮೇಲೆ ಮಕರ ರಾಶಿಯವರಿಗೆ ಶನಿ ಮಂತ್ರ ಓಂ ನಮಃ ಶನೈಶ್ಚರಾಯ ನಮಃ ಅಂತೇಳಿ ಹೇಳ್ಬೋದು. ಇನ್ನು ರಾಹುಗೆ ಓಂ ರಾಹತೇ ನಮಃ ಅಂತ ಹೇಳ್ಬೋದು. ಸೊ ಕೇತುವಿಗೆ ಗಣಪತಿ ಮಂತ್ರವನ್ನು ನೀವು ಹೇಳ್ಬೋದು, ಗಣಪತಿ ಅಷ್ಟೋತ್ತರವನ್ನು ಕೂಡ ಹೇಳುವಂಥ ಸಾಧ್ಯತೆ ಇದೆ. ಈಗ ಮೊದಲು ವೃಷಭ ರಾಶಿಯವರಿಗೆ 2024 ಹೇಗಾಗ್ತದೆ ಅಂತ ನೋಡೋಣ. ವೃಷಭದಲ್ಲಿ ಕೃತಿಕ 3 ಪಾದಗಳು, ರೋಹಿಣಿ 4 ಪಾದಗಳು ಹಾಗೂ ಮೃಗಶಿರ 1 ಮತ್ತು 2ನೇ ಪಾದ ಇರ್ತದೆ. ಅಂದರೆ ಕೃತಿಕೆ 1 ನವಾಂಶದಲ್ಲಿ ಧನುರಾಶಿ ಆದಲ್ಲಿ, ಕೃತಿಕೆ 2 ಮಕರಕ್ಕೆ, ಕೃತಿಕೆ 3 ಕುಂಭರಾಶಿಗೆ ಬರ್ತದೆ. ಅದೇ ರೋಹಿಣಿ 1ನೇ ಪಾದವು ಮೇಷರಾಶಿಗೆ ಬಂದಲ್ಲಿ, 2ನೇ ಪಾದ ವೃಷಭಕ್ಕೆ ಹೋಗ್ತದೆ, 3ನೇ ಪಾದ
ಮಿಥುನ ರಾಶಿ ಆದಲ್ಲಿ 4ನೇ ಪಾದ ಕಟಕ ರಾಶಿಗೆ ಬರ್ತದೆ. ಮೃಗಶಿರ 1ನೇ ಪಾದ ಸಿಂಹ ರಾಶಿಗೆ ಬಂದಲ್ಲಿ ಮೃಗಶಿರ 2ನೇ ಪಾದ ಕನ್ಯಾ ರಾಶಿಗೆ ಬರ್ತದೆ. ಇನ್ನು ಬೃಹಸ್ಪತಿ 2024 ಮೇ ತಿಂಗಳು 1ರವರೆಗೆ ಮೇಷದಲ್ಲಿದ್ದು ತದನಂತರ ವೃಷಭ ರಾಶಿಗೆ ಹೋಗ್ತಾನೆ. ಅಂದರೆ ಯಾವ ಯಾವ ರಾಶಿಯವರಿಗೆ ಗುರುಬಲ ಬಂದಿದೆ ಅಂದರೆ ಮೇಷರಾಶಿಯವರಿಗೆ ಗುರುಬಲ, ಯಾಕಂದರೆ 2ನೇ ಮನೆಯಲ್ಲಿ ಗುರು ಹೋಗ್ತಾನೆ. ಕಟಕ ರಾಶಿಯವರಿಗೆ ಗುರುಬಲ, ಯಾಕಂದರೆ 11ನೇ ಮನೆಯಲ್ಲಿ ಗುರು ಇರ್ತಾನೆ. ಕನ್ಯಾ ರಾಶಿಗೆ ಗುರುಬಲ, ಯಾಕಂದರೆ 9ನೇ ಮನೆಯಲ್ಲಿ ಗುರು ಇರ್ತಾನೆ. ವೃಶ್ಚಿಕ ರಾಶಿಗೆ ಗುರುಬಲ, ಯಾಕಂದರೆ 7ನೇ ರಾಶಿಯಲ್ಲಿ ಗುರು ಬರ್ತಾನೆ. ಆಮೇಲೆ ಮಕರ ರಾಶಿಗೆ ಗುರುಬಲ ಅಂದರೆ ಅವರೆಲ್ಲ ಮಕರ ರಾಶಿಯಿಂದ 5ನೇ ಮನೆ ಗುರುತ, ಅಂದರೆ 2, 5, 7, 9, 11ನೇ ಮನೆ ಚಂದ್ರನಿಂದ ಇದ್ದರೆ ಅವರೆಲ್ಲರಿಗೂ ಗುರುಬಲ ಬರ್ತದೆ. ಗುರುಬಲ ಮದುವೆಗೆ ಬೇಕೇ ಬೇಕು. ಅಟ್ಲೀಸ್ಟ್ ಗಂಡಿಗಲ್ದಿದ್ರು ಹೆಣ್ಣಿಗಾದರೂ ಬೇಕೇ ಬೇಕು. ಯಾಕಂದರೆ ಹೆಣ್ಣು ಗಂಡನ ಮನೆಗೆ ಲಕ್ಷ್ಮಿಯಾಗಿ ಹೋಗುವುದರಿಂದ ಗುರುಬಲ ಬೇಕೇ ಬೇಕು. ಹೆಣ್ಣಿಗೆ ಗುರುಬಲ ಇದ್ದರೆ, ಗಂಡಿಗೆ ಗುರುಬಲ ಇಲ್ಲದೇ ಇದ್ದರೂ ಮದುವೆ ಮಾಡಬಹುದು. ಇನ್ನು ವೃಷಭ ರಾಶಿಯವರಿಗೆ ಮೇ 1, 2024 ರಾಶಿಗೆ ಗುರು ಬಂದ ಹಾಗಾಯಿತು. ಅಂದರೆ ವೃಷಭ ರಾಶಿಯರ ಮಾತು ಮಧುರ, ಕೇಳುವ ಅನಿಸುತ್ತೆ. ಗುರು ಅಲ್ಲವೇ, ಮಾತಿನಲ್ಲಿ ಸೋಬರ್ನೆಸ್ ಇರ್ತದೆ. ಒಂದು ರೀತಿಯಲ್ಲಿ ಚರ್ಚಿನ ಫಾದರ್ ಇದ್ದಾಗೆ, ದೇವಸ್ಥಾನದ ಅರ್ಚಕರಂತೆ, ಪೂಜಾರಿಯಂತೆ ಹಾಗೂ ಮಸ್ಜಿದ್ ಮೌಲ್ವಿಯಂತೆ. ಅವರ ಮಾತಿನಲ್ಲಿ ತೂಕ ಉಂಟು, ಮಾತಿನಲ್ಲಿ ತಿಳುವಳಿಕೆ, ಒಂದು ಜ್ಞಾನ ಉಂಟು, ಅರ್ಥ ಉಂಟು, ಭಾರ ಉಂಟು. ಅದರಿಂದ ಬೇರೆಯವರಿಗೆ ಬ್ರೈನ್ ವಾಶ್ ಮಾಡಿದರೂ ಅದು ಇವರು ನನ್ನ ಬ್ರೈನ್ ವಾಶ್ ಮಾಡ್ತಾರೆ ಅನ್ನುವ ಭಾವನೆ ಬರುವುದಿಲ್ಲ. ಯಾಕಂದರೆ ಗುರು ಅವರು ಮಾತನಾಡುವಾಗಲೇ ಒಂದು ರೀತಿಯಲ್ಲಿ ಆ ಕಂಠ ಆ ರೀತಿ ಬಂದ್ಬಿಡುತ್ತೆ. ಆಯಿತಾ? ಸೊ ಇವರು ಬೇರೆಯವರಿಗೆ ಮಾಡಲು ಸಶಕ್ತರಾಗಿರ್ತಾರೆ ಅಂತ. ಖರ್ಚು ಫಿಜೂಲ್ ಮಾಡಲಾರರು. ಧಾರ್ಮಿಕತೆಗೆ, ತೀರ್ಥ ಸ್ಥಳಗಳಿಗೆ, ಯಜ್ಞ ಯಾಗಾದಿಗಳು ಖರ್ಚು ಮಾಡ್ತಾರೆ. ಯಾಕಂದರೆ ಮೇಷರಾಶಿ ವೃಷಭ ರಾಶಿಗೆ 12ನೇ ಮನೆ ಗುರುವರಿದ್ದರೆ ಕಂಜೂಸ್, ಮಕ್ಕಿ ಚೂಸ್ ಅಂತ ಕರಿತೇವೆ. ಒಳ್ಳೆ ರೀತಿಯ ಧಾರ್ಮಿಕ ಖರ್ಚು ಮಾಡ್ತಾರೆ, ಧಾರ್ಮಿಕ ಕ್ರಿಯಾ ಕರ್ಮಗಳಿಗೆ ಮಾಡ್ತಾರೆ. ಅಂದರೆ ಒಳ್ಳೊಳ್ಳೆ ಪೂಜೆಗಳಾಗ್ತದೆ. ದೀಪ ನಮಸ್ಕಾರ ಆಗ್ಬೋದು, ಅಥವಾ ಸತ್ಯನಾರಾಯಣ ಪೂಜೆ ಆಗ್ಬೋದು, ನವಗ್ರಹ ಶಾಂತಿ ಆಗ್ಬೋದು. ಹೀಗೆ ಅವನ ಹೋಮಗಳು ಮನೆಯಲ್ಲಿ ನಡೀತವೆ. ತೀರ್ಥಯಾತ್ರೆಗೆ ಹೋಗುವಂಥ ಸಾಧ್ಯತೆ ಇದೆ. ಗುರು ಅಲ್ಲವೇ, ಒಳ್ಳೆಯ ರೀತಿಯ ಖರ್ಚು. ಓಕೆ, ಬ್ಯಾಡ್ದಿದ್ದಕ್ಕೆಲ್ಲ ಖರ್ಚು ಮಾಡುವ ಜನ ಅಲ್ಲ. ಸೊ ಇನ್ನು ಶನಿ ಮಹಾರಾಜನ ಕರ್ಮಾಧಿಪತಿಯಾಗಿ ಕರ್ಮಸ್ಥಾನದಲ್ಲಿ ಬಂದ ಕಾರಣ ನೋಡಿ. ಯಾಕಂದರೆ ವೃಷಭ ರಾಶಿಗೆ 10ನೇ ಮನೆ ಕುಂಭರಾಶಿ. ಆಯಿತಾ? ಕರ್ಮಾಧಿಪತಿ ಯಾರು? ಶನಿ. ಫಸ್ಟ್ ಕರ್ಮಾಧಿಪತಿ ಅವನೇ. ಗುರು, ಆಮೇಲೆ ಸೂರ್ಯ, ಬುಧ ಎಲ್ಲ ಬರ್ತಾರೆ. ಸೊ ಶನಿ ಇಂಪಾರ್ಟೆಂಟ್. ಓಕೆ, ಅದರಿಂದ ಪ್ರತಿಯೊಂದಕ್ಕೂ ಏನಾಗುತ್ತೆ ಅಂದರೆ ಅಲ್ಲಿ 10ನೇ ಮನೆ ಕುಂಭರಾಶಿ, ಮೂಲ ತ್ರಿಕೋಣ ರಾಶಿ. ರಾಹುವಿನ ರಾಶಿಯು ಕುಂಭರಾಶಿ. ಸೊ ರಾಹುವತ್ತ ಶನಿ ಅಂತ ಹೇಳಿದ್ದೇವೆ. ಶನಿ ಕುಂಭರಾಶಿಯಲ್ಲಿರುವಾಗ ಇವರಿಗೆ ಕರ್ಮದಲ್ಲಿ ಉತ್ತೀರ್ಣತೆ, ವೃಷಭ ರಾಶಿಯವರಿಗೆ ಕರ್ಮದಲ್ಲಿ ಉತ್ತೀರ್ಣತೆ, ಹಣದ ಅಭಾವ ಆಗೋದು, ಯಾಕಂದರೆ ಸ್ಯಾಲ್ರಿ ಎನ್ಹಾನ್ಸ್ಮೆಂಟ್ ಆಗ್ಬೋದು. ಇದೆಲ್ಲ ಕುಂಭರಾಶಿಯಲ್ಲಿ ಶನಿ ಇರುವುದರಿಂದ ವೃಷಭ ರಾಶಿಗೆ ಬಹಳ ಒಂದು ರೀತಿಯಲ್ಲಿ ಉತ್ತಮ ರೀತಿಯ ಫಲಗಳು ಸಿಗಲಿಕ್ಕೆ ಸಾಧ್ಯತೆ ಉಂಟು. ಹೆಸರು, ಕೀರ್ತಿ ಎಲ್ಲ ಬರ್ತದೆ. ಓಕೆ, ಇವರ ಕೆಲಸಕ್ಕೆ ಮಾನ್ಯತೆ ಉಂಟು. ಓಹೋ, ದಶಾಭಕ್ತಿ ಕೂಡಿತೆ ಅಂದರೆ ಮತ್ತೆ ಇವರನ್ನು ಕೇಳುವುದೇ ಬೇಡ. ಆಯಿತಾ? ದೊಡ್ಡ ಗ್ರಹವೇನೆಂದರೆ ರಾಹು, ಕೇತು. ಅವರಿಬ್ಬರು ಕೂಡ ಅಕ್ಟೋಬರ್ 25ರಲ್ಲಿ ಮೇಷ ರಾಶಿಯಿಂದ ಮೀನಕ್ಕೆ ಹೋದವರು. ಅಂದರೆ ವೃಷಭ ರಾಶಿಯವರಿಗೆ ರಾಹು 11ನೇ ಮನೆಯಲ್ಲಿ ಬಂದಾಗಾಯಿತು, ಕೇತು 5ನೇ ಮನೆಗೆ ಬಂದಾಗಾಯಿತು. ಕೇತು 5ನೇ ಮನೆಯಲ್ಲಿದ್ದರೆ ಏನಾಯಿತು? ಮಕ್ಕಳಿಗೆ ಜ್ಞಾನ ಜಾಸ್ತಿ ಆಗ್ತದೆ, ರಿಸರ್ಚ್ ಓರಿಯೆಂಟೆಡ್, ಹೈಯರ್ ಎಜುಕೇಷನಿಗೆ ಹೋಗ್ಬೋದು. ನೋಡಿ, ಕೇತು ಅಂದರೆ ನೀವೆಲ್ಲ ಹೆದರ್ತೀರ. ಇಲ್ಲ, ಕೇತು ಆ್ಯಕ್ಚುಲಿ ಜ್ಞಾನಕಾರಕ. ಕೇತು ಇದ್ದರೆ ರಿಸರ್ಚ್ ಓರಿಯೆಂಟೆಡ್ ಅಂತೇಳಿ. ಕೇತು ಇದ್ದಲ್ಲಿ ಈಗ ನೋಡಿ, ನನಗೆ ಕೇತು 2ನೇ ಮನೆಯಲ್ಲಿ ಇದ್ದದ್ರಿಂದ ತಾನೇ ನಾನೊಬ್ಬ ಒಂಕೊಂಟಿ ಮನುಷ್ಯ. ಎಷ್ಟೋ ಜನ ಫ್ರೆಂಡ್ಸ್ ಇದ್ದಾರೆ, ಆದರೆ ನಾನು ಕೆಲವು ರೋಹಿಣಿ ನಕ್ಷತ್ರದವರನ್ನು ಜೊತೆಗೆ ಇಟ್ಕೊಂಡಿರ್ತೇನೆ ಅಷ್ಟೇ. ಸ್ನೇಹತ್ವ ಆದರೆ ಅಪರೂಪ. ಅಂದರೆ ಹೆಚ್ಚಿನ ಜನರು ಇರುವುದಿಲ್ಲ. ನಾನಾಯಿತು, ನನ್ನ ಕಂಪ್ಯೂಟರ್ ಆಯಿತು ಅಂತ ಒಂದು ರೀತಿಯಲ್ಲಿ ಮನೆಯಲ್ಲಿ ಸಂಸಾರದಲ್ಲಿ ಒಂಕೊಂಟಿತನ ಬರ್ತದೆ. ಕೇತು ಅಂದರೆ ಬ್ರೇಕಿಂಗ್ ಮಾಡುವವನು ಅಂತೇಳಿ. ಕೇತು ಅಂದರೆ ರಿಸರ್ಚ್ ಓರಿಯೆಂಟ್. ನಾನು ಅದಕ್ಕೆ PhD ಮಾಡಿದವ ನೋಡಿ.
ಡಾಕ್ಟರೇಟ್ ಡಿಗ್ರಿ ತೆಗೆದುಕೊಂಡಿದ್ದೆ ಹಾಗೆ. ಅಂದರೆ ನನ್ನದು ಅಭ್ಯಾಸ ಏನಂದರೆ ರೂಟ್ ಹಿಡ್ಕೊಂಡು ಹೋಗ್ತಾನೆ, ಬೇರನ್ನು ಹಿಡ್ಕೊಂಡು ಹೋಗ್ತಾನೆ. ಬೇರೆ ಯಾರು ಹೇಳಿದ್ದನ್ನು ನಾನು ನಂಬುವುದಿಲ್ಲ. ಇವನು ಹೇಳಿದ್ದು ಸತ್ಯನೋ ಅಸತ್ಯನೋ ಅಂತ ಹೇಳಿ ಅದನ್ನು ತಿಳಿಯುವವರೆಗೆ ನಾನು ಅಗಿತಾ ಹೋಗ್ತೇನೆ. ಅದಕ್ಕೆ ಸುರೇಂದ್ರನ ತಂಟೇ ಬೇಡಪ್ಪ ಅಂತ. ಬ್ಯಾಂಕಿನಲ್ಲಿ ಕೂಡ ಅದೇ ರೀತಿ ಆಗಿದೆ. ಅವರನ್ನು ಜೈಲಿಗೆ ಅಟ್ಟುವವರೆಗೆ ನಾನು ಬಿಡುವುದೇ ಇಲ್ಲ. ಸೊ ಅದು ಒಂದು ಮುಂಚಿನಿಂದ ಬಂದಂಥ ಒಂದು, ಅದರಿಂದ ಇದರಿಂದ ಏನಾಯಿತು ಅಂದರೆ ನನಗೆ ಪರ್ಸ್ನಲ್ ಲಾಸ್ ಆಯಿತು. ಜನರಲ್ ಮೇಜರ್ ಆಗಿ ರಿಟೈರ್ಮೆಂಟ್ ಆಗೋದು, ಬರೀ ಚೀಫ್ ಮ್ಯಾನೇಜರ್ ಆಗಿ ರಿಟೈರ್ಮೆಂಟ್ ಆದೆ. ಸೊ ಹಣದಲ್ಲಿ ಸ್ವಲ್ಪ ಕಮ್ಮಿ ಆಯಿತು, ಬಿಡಿ, ತೊಂದರೆ ಇಲ್ಲ. ಆದರೆ ನನಗೆ ಅದೇ ರೀತಿಯಲ್ಲಿ ಜ್ಯೋತಿಷ್ಯ ಜ್ಞಾನವು ಬಂದದ್ರಿಂದ ಜ್ಯೋತಿಷ್ಯದಿಂದ ಹಲವಾರು ಜನಗಳಿಗೆ ಅನುಕೂಲಕರವನ್ನು ಮಾಡಿದ್ದೇನೆ. ಸುಮಾರು ಇಷ್ಟುವರೆಗೆ ಒಂದು 65-70 ಮದುವೆಗಳನ್ನು ಮಾಡಿಸಿದ್ದೇನೆ. ಆಯಿತಾ. ಮೇಳಾಮೇಳಿ ಗುಣಗಳನ್ನು ನಾನು ನೋಡಿ ಮದುವೆ ಮಾಡಿಸೋದೇ ಇಲ್ಲ. ಮೇಳಾಮೇಳಿ ನನಗೆ ಗುಣ ಅಗತ್ಯವೇ ಇಲ್ಲ. ಯಾಕಂದರೆ ನನ್ನದೇ 16-17 ಗುಣ ಆಗಿರೋದ್ರಿಂದ ನಾನು 45-46 ವರ್ಷ ಬರಲಿಲ್ವೋ. ಅದೇ ರೀತಿ ಮೊನ್ನೆ ಯಾರು ಹೇಳಿದ್ರು 11 ಗುಣ ಇದ್ದು 76 ವರ್ಷ ಜೀವನವನ್ನು, ಮದುವೆ ಜೀವನವನ್ನು ಮಾಡಿಕೊಂಡಿದ್ದಾರೆ ಅಂತ. ಅವರು ನನಗಿಂತ ಜ್ಞಾನಿ ಆಗಿದ್ದಾರಲ್ಲ. ಆಯಿತಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜನಗಳಿಗೆ ಒಂದು ರೀತಿಯಲ್ಲಿ ಮೂಢನಂಬಿಕೆ ಬಂದಿದೆ. ಇನ್ನು ಕೆಲವರು ಹುಡುಕ್ತಾ ಇರ್ತಾರೆ, ಇನ್ನು ಕೆಲವರು ಈ ನಕ್ಷತ್ರ ಆ ನಕ್ಷತ್ರ ಅಂತ. ಮೊನ್ನೆ ಒಬ್ಬರು ಪುರೋಹಿತರು ನಮ್ಮ ಮನೆಗೆ ಬಂದಿದ್ದರು. ಅವರು ಕೂಡ ಹಾಗೆ ಹೇಳಿದರು, ನಕ್ಷತ್ರ ಯಾವುದಾಗತ್ತೆ ಹೇಳೋದಿಲ್ಲ ಅಂತ. ಪುರೋಹಿತರಾಗಿ ಹಿಂಗೆ ಕೇಳ್ಬೋದಾ? ನೋಡಿ, ಎಲ್ಲ ಅಂದ ಜ್ಞಾನ ಅಜ್ಞಾನ ಎರಡೂ ಒಟ್ಟಿಗೆ ಇರ್ತದೆ. ಜ್ಞಾನ ಇದ್ದವರಿಗೆ ಅಜ್ಞಾನ ಇದ್ದೇ ಇರ್ತದೆ. ಆಯಿತಾ. ಸೊ ಇಲ್ಲಿ 11ನೇ ಮನೆ ರಾಹು ಇರೋದ್ರಿಂದ ಪರದೇಶದ ಕನೆಕ್ಷನ್, ಪರದೇಶದ ಕರೆನ್ಸಿ ಕೂಡ ವೃಷಭ ರಾಶಿಯವರಿಗೆ ಬರುವಂಥ ಸಾಧ್ಯತೆ ಉಂಟು. ಇನ್ನು ಗುರುವಿನ ಪಂಚಮ ದೃಷ್ಟಿಯು ಕನ್ಯಾ ರಾಶಿಯ ಮೇಲೆ ಬೀಳುತ್ತದೆ. ನೇರ ದೃಷ್ಟಿಯು ವೃಶ್ಚಿಕದ ಮೇಲೂ ಹಾಗೂ 9ನೇ ದೃಷ್ಟಿಯು ಮಕರ ರಾಶಿಯ ಮೇಲೆ. ನೋಡಿ, ಗುರುವಿನ ಪಂಚಮ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬಿದ್ದಾಗ ಕನ್ಯಾ ರಾಶಿಯಲ್ಲಿ ಕೇತು ಇದೆ. ಕೇತು ಮತ್ತು ಗುರು ಅಂದರೆ ಜ್ಯೋತಿಷ್ಯದ ಜ್ಞಾನ ಅವರಿಗೆ ಬರ್ತದೆ. ಸೊ ಅಷ್ಟಮಂಗಲ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಇದು ಕವಡಿಕೆ ಶಾಸ್ತ್ರ ಎಲ್ಲ ಅವರಿಗೆ ತಿಳಿದಿರ್ತದೆ ಅಂತೇಳಿ ಹೇಳ್ಬೋದು. ಓಕೆ. ಇನ್ನು ಗುರುವಿನ ನೇರ ದೃಷ್ಟಿ ವೃಶ್ಚಿಕದ ಮೇಲೆ ಬೀಳೋದ್ರಿಂದ ವೃಷಭ ರಾಶಿಗೆ ಅದು ಸಪ್ತಮ ರಾಶಿ, ಸ್ಪೌಸ್ ಭಾಳ ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಅದರ ಮೇಲೆ ಶನಿ ದೃಷ್ಟಿಯು ಬೀಳ್ತದೆ. ಶನಿ ಸ್ವಲ್ಪ ಕಿರಿಕಿರಿ ಮಾಡಿದರೆ, ಶನಿ ಗುರು ಕೊಡು ಅಂತಾನೆ, ಶನಿ ಬೇಡ ಅಂತಾನೆ, ಲೇಟ್ ಮಾಡುವಂತ. ಬೇಡ ಅನ್ನೋದಿಲ್ಲ, ಲೇಟ್ ಮಾಡು, ಈಗ ಬೇಡ, ಈಗ ಕೊಟ್ಟವನನ್ನು ಆದಾಯಗೊಳಿಸೋದು ಬೇಡ ಅಂತೇಳಿ. ಹಾಗೆ ಸಪ್ತಮ ಸ್ಥಾನ ಸ್ಪೌಸಿನ ಸ್ಥಾನ ಆದ್ದರಿಂದ ಅವರಿಗೆ ಹಾಗೆ ಆಗ್ತದೆ, ಯಾವಾಗಲೂ ಕಿರಿಕಿರಿ. ಸೊ ವೃಷಭ ರಾಶಿಯವರಿಗೆ ಹೆಂಡತಿಯಿಂದ ಕಿರಿಕಿರಿ ಅಂತ. ಅದೇ ರೀತಿ ಗುರು ಈಗ 24 ಮೇ ನಂತರ ಗುರುವಿನ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಹೆಂಡತಿ ಸುಧಾರಿಸ್ತಾಳೆ ಅಂತೇಳಿ ಹೇಳ್ಬೋದು. ನಾನು ವೃಷಭ ರಾಶಿ ಆದ್ದರಿಂದ ಅದನ್ನು ಹೇಳ್ತಾ ಇದ್ದೀನಿ. ಓಕೆ. ಕನ್ಯಾರ ಆಯ್ತಾ. ಆಮೇಲೆ ಇನ್ನೇನು, ವೃಷಭ ರಾಶಿಯವರ ಭಾಗ್ಯವು ಭಾಗ್ಯದ ದೃಷ್ಟಿ ಭಾಗ್ಯದ ಮೇಲೆ ಬೀಳುತ್ತದೆ. ಯಾವುದು? ವೃಷಭ ರಾಶಿ ಗುರುವಿನ ದೃಷ್ಟಿ ಧನುರ್ ಮೇಲೆ ಬೀಳ್ತದೆ ಕಾಣುತ್ತೆ. ಅಲ್ಲ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರದ ಮೇಲೆ ಬೀಳ್ತದೆ. ಮಕರ ರಾಶಿ ಭಾಗ್ಯ ಸ್ಥಾನ, ಭಾಗ್ಯ ಏರ್ತದೆ. ವೃಷಭ ರಾಶಿಯವರಿಗೆ ತೊಂದರೆ ಇಲ್ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತೇಳಿ. ಆಯಿತಾ. ಸೊ ವೃಷಭ ರಾಶಿಯವರಿಗೆ ಭಾಳ ಚೆನ್ನಾಗಿದೆ, ಮುಟ್ಟಿದ್ದು ಚಿನ್ನ ಅಂಥೇಳಿ. ಸೊ ಮೇ 1ರವರೆಗೆ ಆವಾಗ ಅವರು ಮೇಷದ ಫಲ ಹೇಳಬೇಕಾಗತ್ತೆ. ಸೊ ಗುರು ಆವಾಗ ಧನುರಾಶಿಯನ್ನು ನೋಡ್ತಾನೆ. ಧನುರಾಶಿ ಅಷ್ಟಮ, ಹಾರ್ಡಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು. ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ ಹೊರಗೆ ಬರ್ತಾರೆ ಅಂತೇಳಿ ಹೇಳ್ಬೋದು. ಸೊ ಇದನ್ನು ಈ ರೀತಿಯಲ್ಲಿ ಪಂಚಮ ದೃಷ್ಟಿ ಸಿಂಹರಾಶಿಯ ಮೇಲೆ ಬೀಳ್ತದೆ. ಸೊ ಸಿಂಹರಾಶಿ ಅದು ಸುಖಸ್ಥಾನ, ವೃಷಭ ರಾಶಿಯವರಿಗೆ ಸುಖಸ್ಥಾನ. ನೇರದ ದೃಷ್ಟಿ ತುಲಾರಾಶಿ, ತುಲಾರಾಶಿಯಲ್ಲಿದ್ದರೆ ಋಣ, ರೋಗ, ರಿಪು ಇದೆಲ್ಲ ಕಡಿಮೆ ಆಗ್ತದೆ ಅಂತ. ಈಗ ಗುರುವಿನ ದೃಷ್ಟಿ ಒಳ್ಳೆಯದು. ಓಕೆ. ಸೊ ನಾನು ಆವಾಗಲೇ ಹೇಳಿದೆ, ಗುರು ಇದ್ದ ಮನೆಯನ್ನು ಹಾಳು ಮಾಡಿ ನೋಡೋ ಮನೆಯನ್ನು ಒಳ್ಳೇದು ಮಾಡ್ತಾನೆ. ಶನಿ ದೃಷ್ಟಿಯಿಂದಾಗಿ ವೃಷಭದವರ ಖರ್ಚು ಮೇ 1ರವರೆಗೆ ಹೆಚ್ಚಿದ್ದು, ತದನಂತರ ಕಡಿಮೆ ಆಗ್ತದೆ. ಶನಿ ನೇರ ದೃಷ್ಟಿ ಸಿಂಹರಾಶಿಯ ಮೇಲೆ ಬೀಳುವುದು ಸುಖಕ್ಕೆ ಕುತ್ತು. ಮತ್ತು ಶನಿ ದಶಮ ದೃಷ್ಟಿ ಧನು ರಾಶಿಯ ಮೇಲೆ ಬೀಳುವ ಕಾರಣ ಮೇ 1ರವರೆಗೆ ವೃಷಭದವರಿಗೆ ಹರ್ಡಲ್ಸ್ ಇನ್ನಷ್ಟು ಜಾಸ್ತಿಯೇ ಆಗ್ತದೆ. ತದನಂತರ ಬದಲಾವಣೆ ಆಗ್ತದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಿಮಗೆ ಆವತ್ತಿನ ದಿನದ ಒಂದು ಟ್ರಾನ್ಸಿಟ್ ಚಾರ್ಟನ್ನು ಹಾಕಿದ್ದೇನೆ. ಯಾವ್ಯಾವ ದೃಷ್ಟಿ ನೋಡಿ. ಶನಿ 3ನೇ ದೃಷ್ಟಿ ಮೇಷದ ಮೇಲೆ, ಶನಿ ನೇರ ದೃಷ್ಟಿ ಸಿಂಹದ ಮೇಲೆ, ಶನಿ 10ನೇ ದೃಷ್ಟಿ ವೃಶ್ಚಿಕದ ಮೇಲೆ. ಅದೇ ರೀತಿ ಗುರುವಿನ
ಪಂಚಮ ದೃಷ್ಟಿ ಕೇತುವಿನ ಮೇಲೆ, 5 ಪಂಚಮ ಕನ್ಯಾ ರಾಶಿ ಮೇಲೆ, ಗುರುವಿನ ನೇರ ದೃಷ್ಟಿ ವೃಶ್ಚಿಕದ ಮೇಲೆ, ಹಾಗೆ ಗುರುವಿನ 9ನೇ ದೃಷ್ಟಿ ಮಕರದ ಮೇಲೆ, ಈ ಬಾಣ. ಓಕೆ, ಸೊ ಮೇ 1, 2024 ಇದು ಟ್ರಾನ್ಸಿಟ್ ಕುಂಡಲಿಯನ್ನು ಹಾಕಿದ್ದೇನೆ. ಆವಾಗ ಗುರು ವೃಷಭಕ್ಕೆ ಬರ್ತಾನೆ. ಟ್ರಾನ್ಸಿಟ್ ಕುಂಡಲಿಯಲ್ಲಿ ಹಾಕಿದ ಆವಾಗ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಈಗ ಮದುವೆ ಡೇಟ್ ಕೊಡುವಂಥದ್ದು ಹಾಗೆ ನಾವು ಯಾರಿಗೆ ಯಾವಾಗ ಮದುವೆ ಅಂದರೆ ಆ ಟ್ರಾನ್ಸಿಟ್ ಕುಂಡಲಿ ಹಾಕಿ ಮದುವೆಯ ಡೇಟನ್ನು ಕೊಡ್ತಾ ಇರ್ತೇನೆ. ಇದಿಷ್ಟು ವೃಷಭ ರಾಶಿಯವರಿಗೆ 2024 ಫಲ. ಧನ್ಯವಾದಗಳು. ಸೊ ಇದೇ ರೀತಿ ಇನ್ನು 11 ರಾಶಿಗೆ ಹೇಳುವನಿದ್ದೇನೆ. ದಯವಿಟ್ಟು ಎಲ್ಲರೂ ಪ್ರತಿ ರಾಶಿಯನ್ನು ನೋಡಬೇಕು. ಯಾಕಂದರೆ ಪ್ರತಿ ರಾಶಿಯಲ್ಲಿ ಹೊಸ ಹೊಸ ವಿಚಾರಗಳನ್ನು ನಾನು ಹೇಳ್ತೇನೆ ಇರ್ತೇನೆ. ಆಯಿತಾ? ಥ್ಯಾಂಕ್ ಯು ವೆರಿ ಮಚ್. 20 minutes